ಓಕೆ, ಇವಾಗ ಮೋದಿಜಿ ಅವರು ಹೇಳಿದ ಹಾಗೆ ಆಸ್ತಿಗಳಿಗೆ ಏನು ಹಂಚಿಕೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಈ ರೀತಿ ಹೇಳ್ತಾ ಇದ್ದಾರೆ. ಆ ರೀತಿ ಹಂಚಿಕೆ ಮಾಡಿದ್ರೆ ಎಷ್ಟು ಜನರ ಆಸ್ತಿಯನ್ನು ಅವ್ರು ಪಡೆದುಕೊಳ್ಬಹುದು? ಇಡೀ ದೇಶದ ನಾಗರಿಕರ ಆಸ್ತಿನ ಅವ್ರು ಕಿತ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅಥವಾ ಕಿತ್ಕೊಳ್ಳೋದಕ್ಕೆ ಜನರ ಹತ್ರ ಆ ಮಟ್ಟಕ್ಕೆ ಆಸ್ತಿನೂ ಬೇಕಲ್ವಾ? ಯಾರಲ್ಲಿ ಆಸ್ತಿ ಎಕ್ಸಸ್ ಆಗಿದೆ, ಯಾರು ಇಲ್ಲಿ ಈ ನೆಲದ ಕಾನೂನನ್ನು ಮೀರಿ ಗಳಿಸಿದ್ದಾರೆ. ಇವತ್ತು ಈ ಕಾರ್ಪೊರೇಟ್ 166 ಜನ ಅಂತ ಅವ್ರು ಬಂದು 200 ಜನ ಇದ್ದಾರೆ. ಇವರಲ್ಲಿ ಸಾವಿರಾರು ಕೋಟಿ ಅಲ್ಲ ಲಕ್ಷಾವಧಿ ಕೋಟಿಗಳು ದುಡ್ಡು ಅದಾವ ಅಂತ ಹೇಳ್ತಾ ಇದ್ದಾರೆ. ಇವತ್ತು 16 ಲಕ್ಷ ಕೋಟಿ ರೂಪಾಯಿ 16 ಲಕ್ಷ ಕೋಟಿ ರೂಪಾಯಿ ರಿಟರ್ನ್ ಅಪ್ ಮಾಡಿದ್ದಾರೆ ಅಂದರೆ ಅವ್ರ ಕಡೆ ಎಷ್ಟು ದುಡ್ಡು ಇರಬೇಕು? ಕೇವಲ ಒಂದು ವಾರದಲ್ಲೇ ಅದು ಅಮೇರಿಕದ್ದು ಹಿಂಡನ್ಬರ್ಗ್ ರಿಪೋರ್ಟ್ ಬಂದ ಒಂದು ವಾರದಲ್ಲೇ ನಮ್ಮ ಈ ಮಾರ್ಕೆಟ್ 11 ಲಕ್ಷ ಕೋಟಿ ರೂಪಾಯಿ ಲಾಸ್ ಆಗಿದೆ. ಮತ್ತು ಅಷ್ಟು ಏರಿಸ್ಬಿಟ್ಟಿದ್ರು ಅವರು. ಅದು ವಾಸ್ತವಕ್ಕೆ ಬಂದಾಗ ಅಷ್ಟು ಲಾಸ್ ಆಯಿತು. ಅದು ಇವತ್ತು ಚರ್ಚೆನೇ ಆಗ್ತಾ ಇಲ್ಲ. ಅಂಥದ್ದು ಸುತ್ತ ಒಂದು ತನಿಖೆ ಮಾಡಿಸ್ತೀನಿ ಯಾಕೆ ಆಗ್ತದೆ ಅಂತಾರೆ. ಯಾವ ಗ್ರೌಂಡ್ ಮೇಲೆ ಆ ರೀತಿಯಾಗಿ ಏಕ್ದಮ್ ಹೈಕ್ ಆಯ್ತು ಮಾರ್ಕೆಟ ಮತ್ತು ಲೋ ಹ್ಯಾಕ್ ಆಯ್ತು. ಮತ್ತು ಇಲ್ಲಿ ಇನ್ನೊಂದೇನಂದ್ರೆ ಸೆಲ್ಸ್ ಅಂತ ಬರ್ತಾವ, ದುಡ್ಡನ್ನ ಒಂದು ಏನಪ್ಪ ಹವಾಲಾ ರೂಪದಲ್ಲಿ ಮತ್ತೊಂದು ರೂಪದಲ್ಲಿ ದುಡ್ಡು ತರುವಂಥ ಒಂದು ವ್ಯವಸ್ಥೆ ಅದನ್ನು. ಅಂಥವು ಬೋಗಸ್ ಸೆಲ್ಸ್ಗಳು 2-3 ಲಕ್ಷ ಅದಾವಂತ ಈ ದೇಶದೊಳಗೆ. ಅದ್ರ ಮೂಲಕ ದುಡ್ಡನ್ನು ಇಲ್ಲಿ ದುಡ್ಡು ಹೊರಗೆ ಒಯ್ದು ಅಲ್ಲಿ ದುಡ್ಡು ಒಳಗೆ ತರುವಂಥ, ಅದನ್ನು ವೈಟ್ ಮಾಡುವಂಥ ಕೆಲಸ ನಡೀತದೆ ಅಂತೇಳಿ ಆರೋಪಗಳಿದ್ದಾವೆ. ಮುಂದೆ ಅದ್ರ ಜೊತೆಗೆ ಇದನ್ನು ಹೇಳಿ ನಿಮಗೆ SBI ಇದಲ್ಲೇ ಹೆಸರು ಕೇಳುವಂಗಿಲ್ಲ ಅಂತೇಳಿ ರೂಲ್ಸ್ ಮಾಡಿ ಕಾನೂನು ಮಾಡಿ ಎಷ್ಟು ಬರೋದು ಒಬ್ಬೊಬ್ಬ 100 ಕೋಟಿ ಕೊಡೋದು, 200 ಕೋಟಿ ಕೊಡೋದು, 100, 200, 300 ಕೋಟಿ ಕೊಟ್ಟರೆ ಅದಾದ ಕೆಲವೇ ದಿನದಲ್ಲೇ ಅಥವಾ ಅದಕ್ಕೆ ಪೂರ್ವದಲ್ಲೇ ಅವ್ರಿಗೆ 500,000 ಕೋಟಿ ರೂಪಾಯಿದ ಅವ್ರಿಗೆ ಏನಪ್ಪ ಅಂತಂದ್ರೆ ಏನು ಲೋನ್ ಸ್ಯಾಂಕ್ಷನು ಮತ್ತೊಂದು ಸ್ಯಾಂಕ್ಷನ್ ಬ್ಯಾಂಕ್ನಿಂದ ಆಗಿದ್ದದಾವ. ಆ ದುಡ್ಡು ತೊಗೊಂಡು ನಮ್ಮ ಕಂಪ್ನಿಗೆ ಹಾಕೊಳ್ಳೋದು, ಕಂಪ್ನಿ ಲಾಸ್ ತೋರಿಸೋದು, ದುಡ್ಡು ಹೊಡ್ಕೊಂಡು ಹೋಗಿಬಿಡೋದು. ಇದನ್ನು ಸಹಿತ ಈಗ ಅದು ಎನ್ಕ್ವೈರಿಗೆ ಬಂದ ಹಂತಕ್ಕೆ ದೊಡ್ಡ ರೀತಿಯ ಭ್ರಷ್ಟಾಚಾರ. ಅದು ಯಾವುದೊಂದು ಸುಪ್ರೀಂ ಕೋರ್ಟ ಇದು ನೋಡಪ್ಪ ಸಂವಿಧಾನ ವಿರೋಧಿ ಅದ SBI ನೋಡಿ ಕರೆಕ್ಷನ್ ಮಾಡುವಂಥದ್ದು, ಈ ಬಾಂಡ್ಗಳನ್ನು ತೊಗೊಳ್ಳುವಂಥದ್ದು ಇದು ಸಂವಿಧಾನ ವಿರೋಧಿ ಅಂತ ಹೇಳಿದ್ರು ಸಹಿತ ಅದರ ನಂತರ 8,500 ಕೋಟಿ ರೂಪಾಯಿ ಬರೀ BJP ಅಂತ ಪಕ್ಷ ಹೋಯ್ತು ಕೂಡ. ಅದು ಆರ್ಡರ್ ಆದಮೇಲೆ ಇವತ್ತು ಎನ್ಕವರಿ ಆಗ್ಬೇಕಲ್ಲ, ಎಲ್ಲ ರೆಡ್ ಹ್ಯಾಂಡ್ ಆಗಿ ಸಿಕ್ಕಂಥವೆಲ್ಲ ಇವು. ಕರೆಕ್ಟ್. ಓಕೆ, ಇವಾಗ ಅರವಿಂದ್ ಕೇಜ್ರಿವಾಲ್ ಅವರ ವಿಷಯಕ್ಕೆ ವಾಪಸ್ ಬರೋದಾದ್ರೆ, ಇವಾಗ ಇನ್ನು 4 ಹಂತದ ಚುನಾವಣೆ ಬಾಕಿ ಇದೆ ದೇಶದಲ್ಲಿ. ಇನ್ನು ದೆಹಲಿಯಲ್ಲಿ ಆಗಿರಬಹುದು, ಪಂಜಾಬ್ನಲ್ಲಾಗಿರಬಹುದು, ಇನ್ನು ಚುನಾವಣೆಗಳು ನಡೀಬೇಕು. ಹೀಗಿರ್ಬೇಕಾದ್ರೆ ಈ ಹೊತ್ತಿನಲ್ಲಿ ಒಂದು ಎಡ್ಜ್ ಆಫ್ ದ ಟೈಮ್ ಅಥವಾ ಎಂಡ್ ಆಫ್ ದ ಟೈಮಲ್ಲಿ, ಅಂದರೆ ಕೇವಲ 10-15 ದಿನಗಳ ಕಾಲ ಅಂತರ ಇರೋದಷ್ಟೇನೆ, ಈ ರೀತಿ ಒಂದು ಸಣ್ಣ ಅಂತರದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಹೊರಗಡೆ ಬಂದು ತಮ್ಮ ಪಕ್ಷಕ್ಕಾಗಿ ಪವಾಡ ಅಂತ ಪ್ರೂವ್ ಆಗ್ತಾರ ಅವರು? ಅಂದರೆ ಅವರ ಆ ನಾಯಕನೇ ಬರಬೇಕಾಗಿತ್ತು ನಾವು ಗೆಲ್ಲೋದಕ್ಕೆ ಅಂತ ಜನರಲ್ಲಿ ಯಾವ ರೀತಿ ಮನಸ್ಥಿತಿ ಇರುತ್ತೆ ಅಂತೀರಾ? ಈಗಾಗಲೇ ನಿಮಗೆ ಗೊತ್ತದ ಇತಿಹಾಸದಲ್ಲೇ ಯಾರು ಜೈಲನ್ನು ಕಂಡಿರ್ತಾರೆ ನಾಯಕರು, ಆ ನಾಯಕರು ವಿಶೇಷವಾಗಿ ಆ ದೇಶವನ್ನು ಆಳುವಂಥದ್ದು ಅಥವಾ ಒಂದು ಪ್ರಮುಖ ಸ್ಥಾನದಲ್ಲಿ ಬಂದಿರ್ತಾ ಇರ್ತಾರೆ. ಈಗ ಜಾರ್ಜ್ ಫರ್ನಾಂಡಿಸ್ ಅವರು ಜೈಲಲ್ಲಿ ಇದ್ಕೊಂಡು ಆರಿಸಿ ಬಂದರು ಇಂದಿರಾ ಗಾಂಧಿ ಅವ್ರ ಸಮಯದಲ್ಲೇ. ಇದನ್ನು ಮೇಲೆ ರೆಫರ್ಗೆ ಹಾಕ್ತಾ ಇರ್ತಾರೆ ಇದನ್ನು. ಮತ್ತು ಗಾಂಧೀಜಿ ಅವರು ಜೈಲದಲ್ಲಿ ಇದ್ದಿದ್ದರಿಂದಾಗಿ ಮ್ಯಾಕ್ಸಿಮಮ್ ಈ ದೇಶದ ಪ್ರಧಾನಿ ಆಗದೆ ಹೋದ್ರು, ದೊಡ್ಡ ನಾಯಕರಾಗಿ ಹೋದರು. ನೆಲ್ಸನ್ ಮಂಡೇಲಾ 28 ವರ್ಷ ಜೈಲದಲ್ಲಿದ್ದರು. ಇದು ಇವ್ರಿಗೆ ಪ್ಲಸ್ ಪಾಯಿಂಟ್ ಆಗ್ತದೆ. ಇವತ್ತು ನೀವು 15-20 ದಿವಸಲ್ಲೇ ದೆಹಲಿ ಸುತ್ತಮುತ್ತಲು, ಹರಿಯಾಣ, ಪಂಜಾಬ್ ಮತ್ತು ಉತ್ತರ ಪ್ರದೇಶದ ಈ ಒಂದು ಪಶ್ಚಿಮದ ಭಾಗ, ಪಶ್ಚಿಮೋತ್ತರ ಭಾಗ ಪ್ರಭಾವಿ ಆಗ್ತಾವೆ. ಇದರಿಂದಾಗಿ ಸಾಕಷ್ಟು ಬದಲಾವಣೆ ಆಗ್ತದೆ. ಯಾಕಂದರೆ ಈಗಾಗಲೇ ದಕ್ಷಿಣ ಭಾರತದ ಹೆಚ್ಚು ಕಡಿಮೆ ಭಾಗಗಳ BJP ಮುಚ್ಚಿದಂಗಾಗಿದೆ. ಕೇರಳದಲ್ಲಿ 20-20 ಕಾಂಗ್ರೆಸ್ ಅಥವಾ ಇವರು ಬರುವಂಥವ್ರು. ಕರ್ನಾಟಕದಲ್ಲಿ ಈಗಾಗಲೇ ನೋಡ್ತಾ ಇದ್ದು NLSS 10-12 ಬಂದ ದೊಡ್ಡ ಸಾಹಸ. ಮತ್ತು ಅದೇ ಕಾಲಕ್ಕೆ ತೆಲಂಗಾಣದಲ್ಲಿ ಒಂದು ಹೇಳ್ಕೊಳ್ಳೋಂಥದ್ದಿಲ್ಲ. ಮತ್ತು ಈಗಾಗಲೇ ನಮ್ಮ ತಮಿಳುನಾಡು ಭಾಗರಾಮ್ ಸ್ವಾಮಿ ಬಿಟ್ಬಿಟ್ಟದ್ದು 39 ಜನ. ಸ್ಟ್ಯಾಲಿನೋ ಇನ್ನೊಬ್ಬ ಅವರು ಎದುರಾಳಿ ಆಗುವಂಥದ್ದು. ಇನ್ನು ಆಂಧ್ರದಲ್ಲೂ ಸಹಿತ ಪರಿಸ್ಥಿತಿ ಅದ. ಚಂದ್ರಬಾಬುನ ಐಡೆಂಟಿಟಿ ಕೊಡ್ಕೊಂಡು ಏನೋ ಒಂದಿಷ್ಟು ಸೀಟನ್ನು ಗೆಲ್ಬೋದೇನೋ. ಆದರೆ ಎಷ್ಟರ ಮಟ್ಟಿಗೆ ಅದು ಈಗ ಇರೋದು ಅವ್ರ ಹೋಪ್ಸ್ ಏನಪ್ಪ ಅಂದ್ರೆ ಉತ್ತರ ಪ್ರದೇಶ್ ಮತ್ತು ಬಿಹಾರ್